ವೀಕ್ಷಕರೇ ನಮಸ್ಕಾರ. ನಾವು ನಮ್ಮವರು ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಬನ್ನಿ, ಇವತ್ತಿನ ನಮ್ಮ ಅತಿಥಿ ಕಬಡ್ಡಿ ಆಟಗಾರರಾದಂಥ ಶ್ರೀ ಪ್ರಶಾಂತ್ ರೈ ಕೈಕಾರ ನಮ್ಮೊಂದಿಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಂಥವರು ಪ್ರಶಾಂತ್ ರೈ. ಬನ್ನಿ, ಅವ್ರ ಬಗೆಗಿನ ಕಿರುಚಿತ್ರಣವನ್ನು ಈಗ ನೋಡಿ ಬರೋಣ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಆಕರ್ಷಣೆ ಪಡೆದುಕೊಳ್ಳುತ್ತಿರುವ ಕ್ರೀಡೆ ಕಬಡ್ಡಿ. ರಾಜ್ಯದ ಕಬಡ್ಡಿ ಆಟಗಾರರ ಪೈಕಿ ಇತ್ತೀಚೆಗೆ ಕೇಳಿಬರುತ್ತಿರುವ ಹೆಸರಲ್ಲಿ ಅಗ್ರಪಂಕ್ತಿಯಲ್ಲಿರುವವರು ಪ್ರಶಾಂತ್ ರೈ. ಹುಟ್ಟಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಕೈಕಾರ ಎಂಬಲ್ಲಿ. ಸೀತಾರಾಮ್ ರೈ ಹಾಗೂ ಸತ್ಯಾವತಿ ದಂಪತಿಗಳ ಪುತ್ರರಾಗಿ ಜನಿಸಿದ ಪ್ರಶಾಂತ್ ಪ್ರಾಥಮಿಕ ವಿದ್ಯಾಭ್ಯಾಸವನ್ನ ಹುಟ್ಟೂರಲ್ಲಿ ಪೂರೈಸಿ ಹೈಸ್ಕೂಲ್ ಹಾಗೂ ಕಾಲೇಜು ವಿದ್ಯಾಭ್ಯಾಸವನ್ನ ಪುತ್ತೂರಿನ ಫಿಲೋಮಿನಾ ಕಾಲೇಜಿನಲ್ಲಿ ಪೂರೈಸಿದರು. ಚಿಕ್ಕಂದಿನಿಂದಲೂ ಕಬಡ್ಡಿ ಬಗ್ಗೆ ಆಸಕ್ತಿ ಹೊಂದಿದ್ದ ಪ್ರಶಾಂತ್ ಅವರಿಗೆ ಕಾಲೇಜಿನಲ್ಲಿ ಇನ್ನಷ್ಟು ಅವಕಾಶಗಳು ಲಭಿಸಿದವು. ಕಾಲೇಜು ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದ ಇವರಿಗೆ 3 ವರ್ಷಗಳ ಕಾಲ ಮಂಗಳೂರು ವಿಶ್ವವಿದ್ಯಾನಿಲಯ ತಂಡಕ್ಕೆ ಆಡುವ ಅವಕಾಶ ಬಂತು. ಅಲ್ಲಿ ತಮ್ಮ ಆಟದ ನೈಪುಣ್ಯತೆ ಪ್ರದರ್ಶಿಸುವ ಮೂಲಕ ಎಲ್ಲರ ಗಮನ ಸೆಳೆದರು. ನಂತರ ಕ್ರೀಡಾ ಕೋಟಾದಡಿ ಪೊಲೀಸ್ ಸೇರಿದ ಇವರು ಒಂದೇ ವರ್ಷಕ್ಕೆ ವಾಪಸ್ಸಾದರು. ಆಗ ಕೈಬೀಸಿ ಕರೆದಿದ್ದೆ ವಿಜಯ ಬ್ಯಾಂಕ್. ಚಂದ್ರಹಾಸ ರೈ, ರಾಜೀವ್ ಶೆಟ್ಟಿ ಸೇರಿದಂತೆ ಕೆಲ ಹಿತೈಷಿಗಳ ಪ್ರೋತ್ಸಾಹದಿಂದ ವಿಜಯ ಬ್ಯಾಂಕ್ ಸೇರಿದ ಪ್ರಶಾಂತ್ ಅವರಿಗೆ ಅವಕಾಶಗಳು ಲಭಿಸತೊಡಗಿತು. ಎರಡು 2007ರಿಂದ 2014ರವರೆಗೆ ಸತತ ಹಿರಿಯರ ರಾಷ್ಟ್ರೀಯ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿದ ಹೆಗ್ಗಳಿಕೆ ರೈ ಅವರದ್ದು. 61ನೇ ಹಾಗೂ 62ನೇ ದಕ್ಷಿಣ ಭಾರತ ಕಬಡ್ಡಿ ಚಾಂಪಿಯನ್ಶಿಪ್ನಲ್ಲಿ ಇವರ ನೇತೃತ್ವದ ವಿಜಯ ಬ್ಯಾಂಕ್ ತಂಡ ಜಯಶಾಲಿಯಾಯಿತು. ರಾಷ್ಟ್ರೀಯ ಕಬಡ್ಡಿ ಚಾಂಪಿಯನ್ಶಿಪ್ನಲ್ಲಿ ವಿಜಯ ಬ್ಯಾಂಕ್ ತಂಡದ ಕ್ಯಾಪ್ಟನ್ ಆಗಿದ್ದ ಇವರು ಈಗಲೂ ತಂಡವನ್ನು ಮುನ್ನಡೆಸುವ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಪ್ರೊ ಕಬಡ್ಡಿ ಆವೃತ್ತಿ ಆರಂಭವಾದಾಗ ಮೊದಲು ಕೇಳಿಬಂದ ಹೆಸರೇ ಪ್ರಶಾಂತ್ ರೈ. ಮೊದಲ 2 ಆವೃತ್ತಿಯಲ್ಲಿ ತೆಲುಗು ಟೈಟಾನ್ಸ್ ತಂಡದ ಪರ ಆಡಿದ್ದ ಇವರು ಇದೀಗ ದಬಾಂಗ್ ಡೆಲ್ಲಿ ಪರ ಆಡ್ತಿದ್ದಾರೆ. ಹಲವು ಪಂದ್ಯಗಳಲ್ಲಿ ತಮ್ಮದೇ ಪಾದರಸದ ಆಟದ ಮೂಲಕ ತಂಡಕ್ಕೆ ಜಯ ತಂದುಕೊಟ್ಟ ಹೆಗ್ಗಳಿಕೆ ಇವರದ್ದು. ಸದ್ಯ ವಿಜಯ ಬ್ಯಾಂಕ್ನಲ್ಲಿ ಸಹಾಯಕ ವ್ಯವಸ್ಥಾಪಕ ಹುದ್ದೆಯಲ್ಲಿರುವ ಪ್ರಶಾಂತ್ ರೈ ಅವರೇ ಇಂದಿನ ನಾವು ನಮ್ಮವರು ಸಂಚಿಕೆಯ ಅತಿಥಿ. ಪ್ರಶಾಂತ್ ರೈ ಬೇಸಿಕಲಿ ಎಲ್ಲಿಯವರು ತಾವು? ನಾನು ಪುತ್ತೂರು ತಾಲೂಕು ಒಳಮುಗ್ರಾಮ ಕೈಕಾರ ಅಂತ ಹೇಳ್ಬಿಟ್ಟು ನಮ್ಮ ಒಂದು ಹಳ್ಳಿ. ಅದರಿಂದ ನನ್ನ ಹೆಸರನ್ನ ಪ್ರಶಾಂತ್ ರೈ ಕೈಕಾರ ಅಂತಲೇ ಇಟ್ಕೊಂಡಿದ್ದೀನಿ. ಊರಿನ ಹೆಸರು ಸೇರಿಸ್ಕೊಂಡಿದ್ದೀನಿ. ಕೈಕಾರ ಅಂತ ಹೇಳ್ಬಿಟ್ಟು ಚಿಕ್ಕ ಹಳ್ಳಿ. ಓದಿದ್ದು ಬೆಳೆದದ್ದು ಎಲ್ಲವೂ ಅಲ್ಲೇ? ನನ್ನ ಪ್ರೈಮರಿ ಎಜುಕೇಶನ್ ಎಲ್ಲ ಕೈಕಾರದಲ್ಲೇ ಮಾಡಿದೆ, ಗೌರ್ಮೆಂಟ್ ಸ್ಕೂಲ್ ಅದು. ಆಮೇಲೆ ಹೈಯರ್ ಸ್ಟಡಿ SSLCಗೆಲ್ಲ ನಾನು ನಮ್ಮ ಪುತ್ತೂರು ತಾಲೂಕಿಗೆ ಬಂದೆ. ನಮ್ಮ ಹೈಸ್ಕೂಲು ಸೈಂಟ್ ಫಿಲೋಮಿನಾ ಹೈಸ್ಕೂಲ್ ಅಂತ ಹೇಳ್ಬಿಟ್ಟು. ಆಮೇಲೆ ಕಾಲೇಜು ಅದೇ ಸೈಂಟ್ ಫಿಲೋಮಿನಾ ಕಾಲೇಜ್ ಅಂತ ಒಳ್ಳೆ ಹೆಸರು ಇತ್ತು ಕಾಲೇಜಿಗೆ. ಅಲ್ಲಿ ಸ್ಟಡೀಸ್ ಎಲ್ಲ ಕಾರಣ ಅಂದ್ರೆ ನಿಮ್ಮ ಹಳ್ಳಿಲಿ ಇರಲಿಲ್ಲ. ಆ್ಯಕ್ಚುಲಿ ನಮ್ಮ ಹಳ್ಳಿಯಲ್ಲಿ ಗೌರ್ಮೆಂಟ್ ಸ್ಕೂಲ್ ಮಾತ್ರ, ಪ್ರೈಮರಿ ಸ್ಕೂಲ್ ಮಾತ್ರ ಇತ್ತು. ಆಮೇಲೆ ಎಲ್ಲ ಜಾಸ್ತಿ ಜನ ಎಲ್ಲ ಪ್ರಿಪೇರ್ ಮಾಡೋದೇ ನಮ್ಮ ತಾಲೂಕಿಗೆ, ಪುತ್ತೂರು ತಾಲೂಕು. ಅಲ್ಲಿ ಹತ್ತಿರದಲ್ಲಿ ಒಳ್ಳೊಳ್ಳೆ ಕಾಲೇಜುಗಳಿವೆ, ಅದಕ್ಕೆ ಸೈಂಟ್ ಫಿಲೋಮಿನಾ ಕಾಲೇಜಿಗೆ ಹೋಗಿದ್ದೆ. ಅಪ್ಪ ಅಮ್ಮ ಏನು ಮಾಡ್ತಿದ್ರು? ನನ್ನ ಅಮ್ಮ ಹೌಸ್ ವೈಫು, ತಂದೆ KSRTC ಬಸ್ ಡ್ರೈವರ್ ಆಗಿದ್ರು. ಅಮ್ಮನೂ ತೀರ್ಕೊಂಡಿದ್ದಾರೆ, ತಂದೆನೂ ತೀರ್ಕೊಂಡಿದ್ದಾರೆ. ಅಪ್ಪ ಅಮ್ಮನ ಆಸೆ ಏನಾಗಿತ್ತು? ಮಗ ಏನಾಗಬೇಕು ಅನ್ಕೊಂಡಿದ್ದೆ? ಅಂದರೆ ನಾನು ಚಿಕ್ಕ ವಯಸ್ಸಲ್ಲಿರ್ಬೇಕಾದ್ರೆ ನಮ್ಮ ಮುಂದಿನ ಆಲೋಚನೆ ಏನಂತಲೇ ಗೊತ್ತಿರಲಿಲ್ಲ. ಎಲ್ಲರ ಥರನೇ ಸ್ಕೂಲ್ ಹೋಗೋದು, ಬರೋದು, ಆಟ ಆಡೋದು ಇದೇ ಆಗಿತ್ತು. ಅವರ ಆಲೋಚನೆಗಳೇನಿತ್ತು ಅಂತ ಹೇಳಿ ನಮ್ಗೆ ಗೊತ್ತಿರಲಿಲ್ಲ. ನಾನು ಆ್ಯಕ್ಚುಲಿ 10th ಕ್ಲಾಸ್ ಇರಬೇಕಾದ್ರೆ ನಮ್ಮ ತಾಯಿ ಎಕ್ಸ್ಪೈರ್ ಆದರು. ಆವಾಗಲೂ ನಮಗೇನೋ ಒಂದು ಗೋಲ್ ಇರಲಿಲ್ಲ.
ಏನಾಗಬೇಕು ಅಂತಲೇ ಒಂದು ಜ್ಞಾನನೇ ಇಲ್ಲ ನಂಗೆ. ತಾಯಿ ಇದ್ದಾಗ ಏನಾದರೂ ಹೇಳ್ತಿದ್ರಾ? ಏನಿಲ್ಲ. ಇಲ್ಲ, ಅವರು ತಾಯಿ ಇದ್ದಾಗ ಅವ್ರಿಗೆ ಖುಷಿ ಆಗ್ತಿತ್ತು. ನಾವು ಪ್ರೈಮರಿ ಸ್ಕೂಲಲ್ಲೆಲ್ಲ ಓಡಿ ಏನಾದರೂ ಒಂದು ಮೆಡ್ಲೆಲ್ಲ ತೊಗೊಂಬರ್ತಿರ್ಬೇಕಾದ್ರೆ ಅವ್ರಿಗೆ ಖುಷಿ ಆಗ್ತಿತ್ತು. ಮನೆ ಪಕ್ಕ ಎಲ್ಲ ಸ್ವೀಟ್ ಹಂಚ್ತಾಯಿದ್ರು. ಅವ್ರಿಗೂ ಅದೇನೋ ಖುಷಿ ಕೊಡ್ತಾ ಇತ್ತು, ಗೊತ್ತಿಲ್ಲ ನನಗೆ. ಆವಾಗ ಕೇಳುವಂಥ ಜ್ಞಾನವೂ ನನಗಿರಲಿಲ್ಲ. ಏನಾಗಬೇಕು, ಏನಮ್ಮ, ಏನೋ ಆಸೆ ಅಂತ ಹೇಳ್ಬಿಟ್ಟು ಕೇಳುವಂಥ ಪರಿಸ್ಥಿತಿಯಲ್ಲೂ ನಾನಿರಲಿಲ್ಲ, ಆ ಜ್ಞಾನ ನನಗಿರಲಿಲ್ಲ. ಆಮೇಲೆ ಕೇಳುವಂಥ ಟೈಮಲ್ಲಿ ಅವರು. ಓಕೆ. ತಂದೆ ಎಷ್ಟು ವರ್ಷಗಳ ಕಾಲ ಇದ್ರು ತಮ್ಮ ಜೊತೆ? ತಂದೆ ಒಂದು 2000 ನಮ್ಮ ತಾಯಿ ತೀರ್ಕೊಂಡ್ರು. ಆಮೇಲೆ ನಮ್ಮ 2005 ನಮ್ಮ ತಂದೆ ತೀರ್ಕೊಂಡ್ರು. ಓಕೆ. ನಾನು ಡಿಗ್ರಿ ಏನಾದರೂ ಹೇಳ್ತಿದ್ರಾ ಚೆನ್ನಾಗಿ ಓದಬೇಕು ಅಥವಾ ಏನಾದರೂ? ಹಂಗೂ ಏನೂ ಹೇಳ್ತಿರ್ಲಿಲ್ಲ? ಆ ಥರ ಏನಿಲ್ಲ. ಆದರೆ ನಮ್ಗೇನು ಬೇಕೋ ಎಲ್ಲ ಕೊಡ್ತಾಯಿದ್ರು ಫೆಸಿಲಿಟಿ. ಅಂದರೆ ಓದೋಕ್ಕೆ, ಹೋಗಿ ಬರೋಕ್ಕೆ ಏನಲ್ಲೂ ಕಮ್ಮಿ ಇರಲಿಲ್ಲ. ಒಂಥರ ನಮ್ಮದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ಹೈಫೈನೂ ಇಲ್ಲ, ಈ ಥರ ಈ ಕಡೆ ಇದು ಅಂತಂದೇನಿಲ್ಲ. ಒಂಥರ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಚೆನ್ನಾಗಿ ನಡೀತಾ ಇತ್ತು. ಯಾವುದಕ್ಕೂ ನಮ್ಮ ತಂದೆ ತಾಯಿ ಯಾವುದಕ್ಕೂ ಕೊರತೆ ಮಾಡಿಲ್ಲ. ಆದರೆ ನಾನು ಸ್ಪೋರ್ಟ್ಸಲ್ಲೂ ಇರಲಿಲ್ಲ ಆ ಟೈಮಲ್ಲಿ. ಅಂದರೆ ಸ್ಕೂಲಲ್ಲಿ ಮಾತ್ರ ಏನೋ ರನ್ನಿಂಗ್ ಅದು ಇದು ಅಂತ ಹೇಳ್ಬಿಟ್ಟು ಚಿಕ್ಕ ಚಿಕ್ಕ ಸ್ಪೋರ್ಟ್ಸಲ್ಲಿ ಮಾತ್ರ ಮಾಡ್ತಾ ಇದ್ದೆ. ನಾರ್ಮಲ್ ಚೈಲ್ಡ್. ಓಕೆ. ಆರ್ಡಿನರಿ. ಅಂದರೆ ನಿಮ್ಗೆ ಏನಾದರೂ ಇತ್ತಾ, ಅಥವಾ ನಾನು ಮುಂದೆ ಸ್ಪೋರ್ಟ್ಸ್ ಲೈನಲ್ಲಿ ಮುಂದುವರಿತೀನಿ ಅಂತ ಏನಾದರೂ ಅನಿಸಿತ್ತಾ ಯಾವತ್ತಾದರೂ? ಖಂಡಿತ ಇರಲಿಲ್ಲ. ಆ ಲೈಫಲ್ಲಿ ನನಗೆ ಏನಾಗಬೇಕಂತಲೇ ಒಂದು ಜ್ಞಾನನೂ ಇರಲಿಲ್ಲ. ಅದ್ರ ಬಗ್ಗೆ ನಾನು ಕಾನ್ಸಂಟ್ರೇಷನ್ ಮಾಡಿ ಕಬಡ್ಡಿ ಪ್ಲೇಯರ್ ಆಗ್ತೀನಿ ಅಂತಲೂ ಅನ್ಕೊಂಡಿಲ್ಲ. ಖಂಡಿತ ಅನ್ಕೊಂಡಿಲ್ಲ. ಈ ಥರ ಆಗಿದ್ದೀನಿ ಅಂತೇಳ್ಬಿಟ್ಟು ಇದೊಂದು ಆ್ಯಕ್ಚುಲಿ ಒಂದು ಕನಸು ಅಂತ ಹೇಳ್ಬೋದು. ಅದೇ ಥರ ಆಗಿದೆ ನನ್ನ ಲೈಫು, ಹಂಗೇ ಆಗಿದೆ. ಎಷ್ಟು ಜನ ಬ್ರದರ್ಸ್ ಸಿಸ್ಟರ್ಸ್ ನಿಮಗೆ? ನಾನು ನನ್ನ ತಮ್ಮ. ಅಂದರೆ ನನ್ನ ತಮ್ಮ ಆಮೇಲೆ ನಮ್ಮ ತಾಯಿ ಎಕ್ಸ್ಪೈರ್ ಆದಮೇಲೆ ನಮ್ಮ ತಂದೆ ಇನ್ನೊಂದು ಮ್ಯಾರೇಜ್ ಆದರು. ಅದರಲ್ಲೂ ಒಬ್ಬ ಚಿಕ್ಕಮ್ಮ ಇದ್ದಾರೆ ಇವಾಗ. ಚಿಕ್ಕಮ್ಮ ಮತ್ತು ಅದರಲ್ಲೂ ಒಂದು ತಮ್ಮ. ನಾವು 3 ಜನ ಇದ್ದೀವಿ ಇವಾಗ ಸದ್ಯಕ್ಕೆ. 3 ಜನ. ಅವರು ಯಾರಾದರೂ ಸ್ಪೋರ್ಟ್ಸ್ ಲೈನಲ್ಲಿ ಇದ್ದಾರಾ? ಇಲ್ಲ, ಯಾರು ಇಲ್ಲ. ನೀವೇ ದೊಡ್ಡವರು? ನಾನೇ ದೊಡ್ಡವನು. ಸಿಸ್ಟರ್ಸ್ ಅಂತ ಏನಿಲ್ಲ? ಯಾರಿಲ್ಲ. ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ನಾ ಹೆಲ್ಪ್ ಮಾಡ್ಲಾ? ಪೋರಪ್ಪ, ಇದನ್ನು ಉಜ್ಜಲೇಬೇಕು. ಆಂಟಿ ಪೋರಪ್ಪ, ಅಪ್ಪ ಪೋರಪ್ಪೋ ಅಂದ್ರೆ ಹೊಸ ಸರ್ಫ್ ಎಕ್ಸೆಲ್ ಮ್ಯಾಟಿಕ್ ಲಿಕ್ವಿಡ್. ವಿಶೇಷವಾಗಿ ಮಷೀನ್ಗೆ ಪೋರ್ ಮಾಡಿದ್ರೆ ಆಯ್ತು. ಹಟ್ಟುಬಾರಿ ಕಲೆಗಳನ್ನು ತೆಗೆಯುತ್ತೆ 100% ಮಷೀನ್ ನಲ್ಲಿಯೇ. ಇನ್ನು ಸ್ಪೋರ್ಟ್ಸ್ ಅಂತ ಬಂದಾಗ ಇಂಟ್ರೆಸ್ಟ್ ಯಾವಾಗ ಶುರುವಾಯಿತು? ಆ್ಯಕ್ಚುಲಿ ನಾನು ನನ್ನ ಹೈಸ್ಕೂಲ್ ಮುಗಿಸ್ಕೊಂಡು ಹೈಸ್ಕೂಲಲ್ಲಿ ನಾನು 2000 ಹೈಸ್ಕೂಲಲ್ಲಿದ್ದೆ. ಸೈಂಟ್ ಫಿಲೋಮಿನಾ ಹೈಸ್ಕೂಲ್ಗೆ ಹೋಗ್ತಾ ಇದ್ದೆ. ಆ ಟೈಮಲ್ಲಿ ನಮ್ಮ ತಾಯಿ ಎಕ್ಸ್ಪೈರ್ ಆದರು. ಆ ಒಂದು ಟೈಮಲ್ಲಿ ನಮ್ಮದು ಎಜುಕೇಷನ್ ಸ್ಟಾಪ್ ಆಯಿತು. ಆ್ಯಕ್ಚುಲಿ ನಾನು SLC ಫೈಲ್ ಆದೆ ಒಂದು ವರ್ಷ. ಆ ಒಂದು ರೀಸನ್ನೇ ನನ್ನ ಸ್ಪೋರ್ಟ್ಸ್ ಇದಕ್ಕೆ ಒಂದು ಎಂಟ್ರಿ ಆಗೋಕೆ ಆಯ್ತಾಯಿತ್ತು. ಅಂದರೆ ನಮ್ಮ ಪುತ್ತೂರಲ್ಲಿ ಸೈಂಟ್ ಫಿಲೋಮಿನಾ ಕಾಲೇಜ್ ಒಂದು ಒಳ್ಳೆ ಹೆಸರಿತ್ತು. ಆ ಕಾಲೇಜಿಗೆ ಹೋಗ್ಬೇಕು ಅಂತ ತಂದೆ ಆಸೆ. ನಾನು ಆ್ಯಕ್ಚುಲಿ 10th ಫೈಲ್. ಯಾರು ಸೀಟ್ ಕೊಡ್ತಾರೆ, ಹೆಂಗೆ ಕೊಡ್ತಾರೆ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ರಿಪೀಟರ್ ಅಂತ ಹೇಳ್ಬಿಟ್ಟು ನಮ್ಮ SLC ಮಾರ್ಕ್ಸ್ ಕಾರ್ಡಲ್ಲೂ ಇತ್ತು. ಕಾಲೇಜಲ್ಲಿ ಸೀಟ್ ಕೊಡಬೇಕಾದ್ರೆ ಒಂದು ಹೈ ಮಾರ್ಕ್ಸ್ ಇರಬೇಕು, ಇಲ್ಲದ್ರೆ ಅಲ್ಲಿ ಸ್ಪೋರ್ಟ್ಸ್ ತುಂಬ ಎನ್ಕರೇಜ್ ಕೊಡ್ತಾಯಿದ್ರು ಸೈಂಟ್ ಫಿಲೋಮಿನಾ ಕಾಲೇಜಲ್ಲಿ. ಆ ಟೈಮಲ್ಲಿ ಸ್ಪೋರ್ಟ್ಸ್ ಮ್ಯಾನ್ ಅಂತ ನನ್ನನ್ನು ಕನ್ಸಿಡರ್ ಮಾಡಿದರು. ಆ್ಯಕ್ಚುಲಿ ನಾನು ಸ್ಪೋರ್ಟ್ಸಲ್ಲಿ ಇರಲಿಲ್ಲ. ತುಂಬ ಕಷ್ಟ. ಅಂದರೆ ಅಲ್ಲಿ ಅದು ಇಂಗ್ಲೀಷ್ ಮೀಡಿಯಮ್ ಕಾಲೇಜ್. ಯಾವ ಆಕ್ಟಿವಿಟೀಸಲ್ಲೂ ಸ್ಪೋರ್ಟ್ಸ್ ಅಭ್ಯಾಸ ಮಾಡ್ತಿರ್ಲಿಲ್ಲ. ಅಂದರೆ ನಮ್ಮ ಪ್ರೈಮರಿ ಸ್ಕೂಲಲ್ಲಿ ಮಾತ್ರ ನಾನು ಸುಮ್ಮನೆ ಮಕ್ಕಳ ಜೊತೆ, ನಮ್ಮ ಹುಡುಗರ ಜೊತೆ ಓಡ್ತಾ ಇದ್ದೆ. ಏನು ವರ್ಕೌಟ್ ಅಂತ ಗೊತ್ತಿಲ್ಲ, ಪ್ರಾಕ್ಟೀಸು ಇಲ್ಲ, ಏನಿಲ್ಲ. ಸುಮ್ಮನೆ ಅದಂದರೆ ಒಂದು ಟೈಮ್ ಪಾಸಿಗೆ ಅಂತ ಸ್ಕೂಲಿಂದ ಎಲ್ಲ ಮಕ್ಕಳನ್ನ ಕರ್ಕೊಂಡು ಹೋಗ್ತಿದ್ದಾರೆ, ಅವ್ರ ಜೊತೆ ನಾನು ಹೋಗ್ತಾ ಇದ್ದೆ. ಈ SLCಯಲ್ಲಿ ನಾನು 10th ಫೈಲ್ ಆದೆ 2000. ಆ ಟೈಮಲ್ಲಿ ಕಾಲೇಜಿಗೆ ಹೋಗ್ಬೇಕಾದ್ರೆ ಒಂದು ಮಾರ್ಕ್ಸ್ ಬೇಕು, ಇಲ್ಲಾಂದರೆ ಏನಾದರೂ ಸ್ಪೋರ್ಟ್ಸ್ ಅಚೀವ್ಮೆಂಟು. ಆ ಕಾಲೇಜಲ್ಲಿ ಸ್ಪೋರ್ಟ್ಸ್ ಅಂದರೆ ಹೈ ಪ್ರಿಫರೆನ್ಸ್ ಕೊಡ್ತಾಯಿದ್ರು. ಅದಕ್ಕೆ ನಮ್ಮ ಊರಿನವರು ಇನ್ನೊಬ್ಬರು ಅಲ್ಲೇ ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ರು. ಅವರು ನನ್ನನ್ನು ಕಾಲೇಜಿಗೆ ಸೇರ್ಸೋಕ್ಕೆ ಟ್ರೈ ಮಾಡಿದ್ರು. ಅಂಡರ್ ಸ್ಪೋರ್ಟ್ಸ್ ಕೋಟಾ ಅಂತ. ಬೇರೆ ಏನು ಪ್ರಿಫರೆನ್ಸ್ ಇಲ್ಲ, ಬರೀ ಸ್ಪೋರ್ಟ್ಸ್ ಕೋಟಾ ಅಂತ ಮಾತ್ರ. ಏನು ಆಡ್ತಿದ್ರಿ ಅಂತ ಕೇಳಲಿಲ್ವಾ? ಎಲ್ಲ ಹೇಳ್ತಿದ್ರು, ಸ್ಪೋರ್ಟ್ಸ್ ಮಾಡ್ತಾ ಇದ್ದಂತ ಹೇಳಿದರು. ಬಟ್ ನಾನು ಸ್ಪೋರ್ಟ್ಸೇ ಮಾಡ್ತಾನೆ, ನನಗೆ ಏನು ವಿಷಯನೇ ಗೊತ್ತಿಲ್ಲ ಸ್ಪೋರ್ಟ್ಸ್ ಬಗ್ಗೆ. ಕಾಲೇಜಲ್ಲಿ ಕೇಳಲಿಲ್ವಾ ಎಂಟ್ರೆನ್ಸಲ್ಲಿ? ನಂದೊಂದ್ಸಲ ಪ್ರಿನ್ಸಿಪಲ್ ಹತ್ರ ಹೋಗೋಕ್ಕೆ ಕರೆದ್ರು ನಮ್ಮ ಫಿಸಿಕಲ್ ಡೈರೆಕ್ಟರ್ ಎಲಿಯಾಸ್ ಪಿಂಟೋ ಅಂತ. ಅವರು ನನ್ನ
ಅವ್ರು ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅವ್ರಿಗೆ ಕಮ್ಮಿನೇ. ಓಕೆ. ಅವ್ರು ಕರ್ಕೊಂಡು ಹೋದ್ರು. ನನಗೆ ಮಾತಾಡೋಕ್ಕೂ ಬರ್ತಾ ಇರಲಿಲ್ಲ, ಧೈರ್ಯ ಇರಲಿಲ್ಲ. ಕಾಲೇಜಲ್ಲಿ ಹೋಗ್ಬೇಕು, ಕಾಲೇಜಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಒಂದು ಭಯ. ಅವರು ಪ್ರಿನ್ಸಿಪಲ್ ಜೊತೆ ಮಾತಾಡ್ಬೇಕಂತ ಅದು ಒಂಥರ ಭಯನೇ. ಅದಕ್ಕೆ ಅವ್ರು ಹೇಳಿದ್ರು ನೀನು ಹೋಗಬೇಡ, ನಾನೇ ಮಾತಾಡ್ತೀನಿ, ನೀನು ಇಲ್ಲಿರೋ ಅಂತಂದ್ಬಿಟ್ರು. ಅವರೇ ಹೋಗಿ ನನ್ನ ಅಪ್ಲಿಕೇಶನ್ ಎಲ್ಲ ಪ್ರಿನ್ಸಿಪಲಿಗೆ ಕೊಟ್ಬಿಟ್ಟು ಅಪ್ರೂವ್ ಮಾಡ್ಕೊಂಡು ಬಂದರು. ನಾನು ಸ್ಪೋರ್ಟ್ಸ್ ಅಂತ ಜಾಯಿನ್ ಮಾಡಿಸಿದ್ರು. ಬಟ್ 2001 ನಾನು ಕಾಲೇಜ್ PUCಗೆ ಜಾಯ್ನ್ ಆದೆ. 2001 ಆ್ಯಸ್ ಎ ಸ್ಪೋರ್ಟ್ಸ್ ಮ್ಯಾನ್ ಆಗಿ ಸ್ವಲ್ಪ ಕಲ್ತ್ಕೊಂಡು ನಮ್ಮ ಫಿಸಿಕಲ್ ಡೈರೆಕ್ಟರ್ ಕಾಲೇಜಲ್ಲೇ ಸ್ಟಾರ್ಟ್ ಮಾಡಿದ್ದು ಪ್ರಾಕ್ಟೀಸ್. ನಂದು ಸ್ಪೋರ್ಟ್ಸ್ ಕರೆಕ್ಟ್ ಸ್ಟಾರ್ಟ್ ಆಗಿರುತ್ತೆ ಫಸ್ಟ್ PUCಯಿಂದ. ಫಸ್ಟ್ PUCಯಲ್ಲಿ 1 ವರ್ಷ ಯಾವುದೇ ಟೂರ್ನಮೆಂಟಲ್ಲೂ ಪಾರ್ಟಿಸಿಪೇಟ್ ಮಾಡಿಲ್ಲ ನಾನು. ಫುಲ್ ಪ್ರಾಕ್ಟೀಸಲ್ಲಿದ್ದೆ. ಸಂಡೇ ಒಂದು ದಿನ ಆರಂಭದಲ್ಲೇ ಆಯ್ಕೆ ಮಾಡ್ಕೊಂಡಿದ್ದು ಕಬಡ್ಡಿನೇ ನೀವು? ಇಲ್ಲ, ನಾನು ವೆಯ್ಟ್ ಲಿಫ್ಟರ್ ಆಗಿದ್ದೆ ಕಾಲೇಜಲ್ಲಿ. ಓಕೆ. ನನಗೆ ಸೀಟ್ ಕೊಟ್ಟಿರೋದೇ ನಾನು ವೆಯ್ಟ್ ಲಿಫ್ಟರ್ ಅಂತ ಹೇಳ್ಬಿಟ್ಟು. ವೆಯ್ಟ್ ಲಿಫ್ಟರ್ ಅಂತ ಹೇಳೋಕ್ಕೂ ನನಗೆ ಆಗ್ತಾ ಇರಲಿಲ್ಲ ಆ ಟೈಮಲ್ಲಿ. ಸೊ ವೆಯ್ಟ್ ಲಿಫ್ಟಿಂಗ್ ಮಾಡಲೇಬೇಕಿತ್ತು, ವರ್ಕೌಟ್ ಮಾಡಬೇಕಿತ್ತು. ಇದು ವಾರ್ಮ್ ಅಪ್ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಹೇಳೋಕೆ ಆಗ್ತಾ ಇಲ್ಲ, ನನಗೆ ಮಾಡೋಕ್ಕೂ ಬರ್ತಾ ಇಲ್ಲ. ಏನು ಮಾಡಬೇಕು, ಏನು ಕತೆ, ಹೇಗಿರುತ್ತಾ ಏನೋ ಅಂತಲೇ ಒಂಥರ ಭಯ. ನಾನು ಫಸ್ಟ್ ಟೈಮ್ ಕಾಲೇಜಿಗೆ ಹೋದೆ, ಅಡ್ಮಿಷನ್ ಅಂತ ಬಿಟ್ಟು ನೆಕ್ಸ್ಟ್ ಡೇನೇ ಸ್ಟಾರ್ಟ್ ಮಾಡಿದ್ರು. ನೀನು ನಾಳೆಯಿಂದ ಪ್ರಾಕ್ಟೀಸ್ಗೆ ಬರ್ಬೇಕಂತ ನಮ್ಮ PD ಎಲಿಯಾಸ್ ಪಿಂಟೋ ಸರ್ ಹೇಳಿದರು. ಸರಿ ಸರ್ ಬರ್ತೀನಿ ನಾಳೆಯಿಂದ. ಸರಿ, ನೆಕ್ಸ್ಟ್ ಡೇ ಪ್ರಾಕ್ಟೀಸ್. ಅವರು ನಮ್ಮ ಫಿಸಿಕಲ್ ಡೈರೆಕ್ಟರ್ ಆಗಿದ್ರು ಕಾಲೇಜಲ್ಲಿ. ಅವರು ನೆಕ್ಸ್ಟ್ ಡೇನೇ ಬಾ ಅಂತ ಹೇಳಿದ್ರು. ನೆಕ್ಸ್ಟ್ ಡೇನಿಂದ ಸ್ಟಾರ್ಟ್ ಮಾಡಿದೆ ಹೋಗೋಕೆ ಪ್ರಾಕ್ಟೀಸಿಗೆ. ಆಮೇಲೆ ಎಲ್ಲ ಸೀನಿಯರ್ ಪ್ಲೇಯರ್ ಇದ್ರು ನಮ್ಮ ಮನೆ ಹತ್ತಿರದವರೆಲ್ಲ. ಅಂದರೆ ಅದು ಕಾಲೇಜಿಗೆ ಅಂಡರ್ ಸ್ಪೋರ್ಟ್ಸ್ ಕೋಟಾ ಸೀಟ್ ಸಿಕ್ಕಿದೆ, ಸೊ ಮಾಡಬೇಕು ಅಂತ ಹೋಗಿದ್ದಷ್ಟೇ. ಹೌದು, ಅದೇ ಒಂದು ರೀಸನ್. ಸ್ಪೋರ್ಟ್ಸ್ ಕೋಟಾದಲ್ಲಿ ಸೀಟ್ ಸಿಕ್ಕಿದೆ, ಮಾಡಲೇಬೇಕು, ಏನಾದ್ರೂ ಒಂದು ಮಾಡಲೇಬೇಕು, ಇಲ್ಲಾಂದ್ರೆ ಅನಿವಾರ್ಯ. ಅದ ಆ ಒಂದು ಟೈಮಲ್ಲಿ ಏನೋ ಗೊತ್ತಿಲ್ಲ, ಅದನ್ನ ಪ್ಲಸ್ಸೇ ಆಗಿತ್ತು ಹೊರತು ಮೈನಸ್ ಆಗಿರಲಿಲ್ಲ. ಮಾಡಲೇಬೇಕು. ಮಾಡ್ತಾ 1 ವರ್ಷ ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡಿದೆ. ಸಂಡೇ ಒಂದಿನ ಬಿಟ್ಬಿಟ್ಟು ಮಕ್ಕಿದಿನ ಎಲ್ಲ ವೆಯ್ಟ್ ಲಿಫ್ಟರ್ ಆಗಿ ಪ್ರಾಕ್ಟೀಸ್ ಮಾಡಿದೆ. ಅವಾಗ ನಮಗೆ ವೆಯ್ಟ್ ಲಿಫ್ಟಿಂಗ್ ಕೋಚ್ ಇದ್ರು, PD ಎಲಿಯಾಸ್ ಪಿಂಟೋ ಹೇಳ್ತಿದ್ರು. ಆಮೇಲೆ ವಿಶ್ವನಾಥ್ ಅಂತಿದ್ರು ಒಬ್ರು, ಅವರು ಒಳ್ಳೆ ಕೋಚಿಂಗ್ ಕೊಡ್ತಾಯಿದ್ರು. ಬರೀ ವೆಯ್ಟ್ ಲಿಫ್ಟಿಂಗ್ ಮಾತ್ರ ಮಾಡಿದೆ, ಬೇರೆ ಏನು ಮಾಡಿಲ್ಲ. 1 ವರ್ಷ ಫುಲ್ ವೆಯ್ಟ್ ಟ್ರೈನಿಂಗಲ್ಲೇ ಇದ್ದೆ. ಆಮೇಲೆ ಕಷ್ಟ ಅನಿಸ್ತಾ? ಹೌದು, ಫಸ್ಟ್ ಟೈಮ್ ಬಿಗಿನರ್ ನಾನು. ಎಲ್ಲ ಜೊತೆ ಎಲ್ಲ ದಪ್ಪ ಇದ್ರು, ನಾನು ಮಾತ್ರ ಆವಾಗ ಸ್ವಲ್ಪ ತಿನ್ನಾಗಿದ್ದೆ. ಮಾಡ್ತಾಯಿದ್ರು, ನಾನು ಮಾಡಿದೆ. 1 ವರ್ಷದಲ್ಲಿ ಆಲ್ಮೋಸ್ಟ್ ಒಂದು ಲೆವೆಲಿಗೆ ಸ್ಪೋರ್ಟ್ಸ್ ಅಂದರೆ ಏನು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಜ್ಞಾನ ಬಂತು ಅಷ್ಟೇ, ನಾಲೆಜ್ ಬಂತು. ಆಮೇಲೆ ನಾನು ಪಾಸ್ ಔಟ್ ಆದೆ 2002 ಸೆಕೆಂಡ್ PUCಗೆ ಬಂದೆ. ಸೆಕೆಂಡ್ PUCಲ್ಲಿ ಕಬಡ್ಡಿಗೆ ಬಂದಿದ್ದೊಂದು ಅನಿರೀಕ್ಷಿತ. ವೆಯ್ಟ್ ಲಿಫ್ಟಿಂಗ್ ಮಾಡ್ತಾ ಇರಬೇಕಾದ್ರೆ ಎಲ್ಲ ಸೀನಿಯರ್ಸ್ ಅಂದರೆ ನಮ್ಮ ಕಾಲೇಜ್ ಸೈಂಟ್ ಫಿಲಮ್ ಕಾಲೇಜ್ ಒಂದು ಕಬಡ್ಡಿ ಅಂದರೆ ಅದಕ್ಕಿರೋ ರೆಸ್ಪೆಕ್ಟ್ ಹೆಸರು ಬೇರೆ ಯಾವ ಕಾಲೇಜಿಗೂ ಇಲ್ಲ. ಅಲ್ಲಿ ಮಂಗಳೂರಲ್ಲಿ ಒಳ್ಳೆ ಹೆಸರಿದೆ ಕಾಲೇಜ್. ಆ್ಯಕ್ಚುಲಿ ಡಿಗ್ರಿ ಸ್ಟೂಡೆಂಟ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಒಂದು ಹಿಂಗೆ ಹೋಗ್ಬೇಕಾದ್ರೆ ಎಲ್ಲ ಸೀನಿಯರ್ಸ್ ಎಲ್ಲ ಕರೆದ್ರು, ಬಾ ಪ್ರಾಕ್ಟೀಸ್ ಮಾಡೋಣ ಕಬಡ್ಡಿ ಅಂದರೆ. ನಾವು ಸ್ಪೋರ್ಟ್ಸಲ್ಲಿ ಇರಬೇಕಾದ್ರೆ ಸ್ಪೋರ್ಟ್ಸಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದೇನಂದರೆ ಕಾಲೇಜಲ್ಲಿ ಸ್ವಲ್ಪ ಹೆಸರಿತ್ತು ನಮಗೆ, ಸ್ಪೋರ್ಟ್ಸ್ ಮ್ಯಾನ್ ಅಂತ ಹೇಳ್ಬಿಟ್ಟು. ಕಾಲೇಜಲ್ಲಿ ಸ್ಪೋರ್ಟ್ಸ್ ಮ್ಯಾನ್ ಅಂದರೆ ಒಂದು ಸ್ವಲ್ಪ ರೆಸ್ಪೆಕ್ಟು ಎಲ್ಲ ಇದಿರುತ್ತೆ. ಅದಕ್ಕೆ ಎಲ್ಲ ಸೀನಿಯರ್ಸ್ ಎಲ್ಲ ಪರಿಚಯ. ಅಂದರೆ ಡಿಗ್ರಿಯಿಂದ PUCಯಿಂದ ಹಿಡಿದು ಡಿಗ್ರಿವರೆಗೆ ಎಲ್ಲ ನಮ್ಮ ಫ್ರೆಂಡ್ಸ್ ಸ್ಪೋರ್ಟ್ಸ್ ಮ್ಯಾನ್ಗಳು. ಎಷ್ಟು ಜನ ಸ್ಪೋರ್ಟ್ಸ್ ಮ್ಯಾನ್ಗಳಿದ್ರು ಅವಾಗ. ನನಗೇನು ಗೊತ್ತಿರಲ್ಲ ಕಬಡ್ಡಿ ಏನು ಮಾಡಬೇಕು ಏನು ಅಂತ ಗೊತ್ತಿಲ್ಲ. ಅವ್ರ ಜೊತೆ ಆಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಚೆನ್ನಾಗಿ ಆಡಿದೆ. ಆವಾಗ ಅಬೀಬ್ ಅಂತಿದ್ರು ನನ್ನ PUCಯಲ್ಲಿ ಕೋಚ್ ಅವರು. ಅವ್ರು ಕರೆದ್ರು, ಪ್ರಾಕ್ಟೀಸ್ ಮಾಡೋದು. ಚೆನ್ನಾಗಿ ಆಡಿದೆ ಅವ್ರ ಜೊತೆ, ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಆಡಿದೆ. ಆಮೇಲೆ ನನ್ನ ಲೈಫ್ ಕಬಡ್ಡಿ ಕಡೆನೇ ಹೋಯ್ತು. ಅಲ್ಲಿಂದ ಸ್ಟಾರ್ಟ್ ಆಯ್ತು ನನ್ನ ಸೆಕೆಂಡ್ PUC. ನೀವು ವೆಯ್ಟ್ ಲಿಫ್ಟಿಂಗ್ ಮಾಡ್ತಿದ್ದೆ ಅಂತ ಹೇಳಿದ್ರಲ್ಲ, ಅದರಲ್ಲಿ ಯಾವುದಾದ್ರೂ ಟೂರ್ನಮೆಂಟ್ಸ್ ಅಲ್ಲಿ ಇಲ್ಲಿ ಭಾಗವಹಿಸಿದ್ದು ಉಂಟಾ? ನಾನು ಆ್ಯಕ್ಚುಲಿ ನನ್ನ ಸೆಕೆಂಡ್ PUCಯಿಂದ ನಾನು ಕಬಡ್ಡಿಗೆ ಫುಲ್ ಟೈಮ್ ಕಬಡ್ಡಿಗೆ ಬಿಟ್ಬಿಟ್ಟೆ. ವೆಯ್ಟ್ ಲಿಫ್ಟಿಂಗ್ ಸುಮ್ಮನೆ ಹೋಗ್ಬಿಟ್ಟು ಬಿಟ್ಬಿಟ್ರಿ? ಕಂಪ್ಲೀಟ್ ವೆಯ್ಟ್ ಲಿಫ್ಟಿಂಗ್ ಬಿಟ್ಬಿಟ್ಟೆ. ಆದರೆ ಕಂಪ್ಲೀಟ್ ಅಂತಲ್ಲ, ಬರೀ ನಮ್ಮ ಯೂನಿವರ್ಸಿಟಿ ಮ್ಯಾಚ್ ಇದ್ದರೆ, ಆಮೇಲೆ ಜೂನಿಯರ್ ಸ್ಟೇಟ್ ಎಲ್ಲ ಇದ್ದರೆ, ಆ ಥರ ಕಾಂಪಿಟೇಷನ್ ಇದ್ದರೆ 1 ತಿಂಗಳು ಸ್ವಲ್ಪ ಪ್ರಾಕ್ಟೀಸ್ ವೆಯ್ಟ್ ಲಿಫ್ಟಿಂಗ್. ನಾನು ಜೂನಿಯರ್ ಸ್ಟೇಟ್ ಗೋಲ್ಡ್ ಮೆಡಲ್ ಮಾಡಿದ್ದೀನಿ ವೆಯ್ಟ್ ಲಿಫ್ಟಿಂಗಲ್ಲಿ. ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ ಗೋಲ್ಡ್, ಸಿಲ್ವರ್ 3 ವರ್ಷ, 1 ವರ್ಷ ಸಿಲ್ವರ್ ಮಾಡಿದ್ದೀನಿ, 2 ವರ್ಷ ಗೋಲ್ಡ್ ಮಾಡಿದ್ದೀನಿ. ಆ ಥರ ಪವರ್ ಲಿಫ್ಟಿಂಗ್ ಮಾಡಿದ್ದೀನಿ. ಆದರೆ ಅದಕ್ಕೆ ಹೆಚ್ಚು ಇದು ಕೊಟ್ಟಿಲ್ಲ, ನಾನು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ. ಕಬಡ್ಡಿಗೆ ಬಂದಮೇಲೆ ಕಬಡ್ಡಿ ಸ್ಟಾರ್ಟ್ ಮಾಡಿದೆ. ಇಂಟ್ರೆಸ್ಟ್ ಈ ಕಡೆ ಬಂದ್ಬಿಡ್ತು. ಇಫ್ ನಾಟ್ ಕಬಡ್ಡಿ ಪ್ಲೇಯರ್, ನಾವು ನಿಮ್ಮಲ್ಲಿ ವೇಟ್ ಲಿಫ್ಟರ್ ಆಗು ಕೂಡ ನೋಡಬಹುದಿತ್ತು. ಚಾನ್ಸ್ ಇತ್ತು, ಆದರೆ ಇಷ್ಟೊಂದು ಪರ್ಫಾರ್ಮೆನ್ಸ್ ಆಗ್ತಾ ಇರಲ್ವಾ ಏನೋ ಗೊತ್ತಿಲ್ಲ. ಬಟ್ ಕಬಡ್ಡಿ ನನ್ನ ಲೈಫಲ್ಲಿ ಒಂದು ಟರ್ನ್ ತಗೋತಿತ್ತು. ಅಂದ್ರೆ ಕಾಲೇಜಲ್ಲೇ ಇದ್ದಂತ ಕೋಚೇ ನಿಮಗೆ ಸಂಪೂರ್ಣವಾದಂತ ಟ್ರೈನಿಂಗ್ ನೀಡಿದ್ದು? ನಾನು ಫಸ್ಟ್ ಸೆಕೆಂಡ್ PUCಯಲ್ಲಿ ಕಬಡ್ಡಿ ಇರಬೇಕಾದ್ರೆ ನನ್ನ
ನಾನು ಅಬೀಬ್ ಅಂತ ತುಂಬ ಒಳ್ಳೆಯ ಕೋಚ್. ಅವರು ನನ್ನನ್ನು ಟ್ರೈನ್ ಮಾಡಿದರು. ನಾನು ಫಸ್ಟ್ ಟೈಮ್ ನಮ್ಮ ಕಾಲೇಜಲ್ಲಿ ನಾನು ಕಬಡ್ಡಿ ಆಡ್ತಿರ್ಬೇಕಾದ್ರೆ ತಾಲೂಕು ಲೆವೆಲಲ್ಲಿ ಒಂದು ಟೀಮ್ ಮಾಡಿದರು. ಅದು ಟೀಮ್ ಮ್ಯಾಚ್ ವಿನ್ ಆಯಿತು. ಆಮೇಲೆ ಡಿಸ್ಟಿಕ್ ಲೆವೆಲ್ಗೆ ಹೋದೆ. ಆ ಟೈಮಲ್ಲಿ ಡಿಸ್ಟಿಕ್ ಲೆವೆಲಲ್ಲೂ ಸೆಕೆಂಡ್ ಪ್ಲೇಸ್ ಬಂತು. ಮೊದಲಾಡಿ ತಾಲೂಕ್ ಲೆವೆಲ್ ಎಗೇನ್ಸ್ಟ್ ನಮ್ಮ ತಾಲೂಕಲ್ಲಿರುವಂಥ ಒಳ್ಳೊಳ್ಳೆ PU ಕಾಲೇಜ್ಗಳು ಬರ್ತಾ ಇತ್ತು. ಅದ್ರಲ್ಲಿ ವಿನ್ ಆಗಿದೆ. ಅದರಲ್ಲಿ ನಾನು ಬೆಸ್ಟ್ ಆಲ್ರೌಂಡರ್ ಅಂತೇನೋ ತಗೊಂಡೆ ನಾನು. ಅಂದರೆ ಅದು ನಮ್ಮ ಕಾಲೇಜಲ್ಲಿ ನಡೀತು ಆ ಮ್ಯಾಚ್. ನಮಗೋಸ್ಕರ ನಮ್ಮ ಕಾಲೇಜಲ್ಲಿ ಮಾಡಿದ್ರು, ಚೆನ್ನಾಗಿ ಮಾಡಿದ್ರು. ನಿಮ್ದು ಅಭ್ಯಾಸ ಶುರುವಾಗಿ ಎಷ್ಟು ದಿನಕ್ಕಾಗಿದ್ದು ಇದು ಟೂರ್ನಮೆಂಟ್? ಆಕ್ಚುಲಿ ನಾನು ಕಬಡ್ಡಿ ಸ್ಟಾರ್ಟ್ ಮಾಡಿದ್ದು ಸೆಕೆಂಡ್ PU ಅಲ್ಲಿ. ಅಂದ್ರೆ ಅದು ನೀವು ಕೋಚಿಂಗ್ ಸ್ಟಾರ್ಟ್ ಆದ್ಮೇಲೆ ಅಂದ್ರೆ ಎಷ್ಟು ದಿನ ಆಗಿತ್ತು ಟೂರ್ನಮೆಂಟ್? ಅದು ಕರೆಕ್ಟ್ ಆಗಿ ನೆನಪಿಲ್ಲ, ಬಟ್ ಅದು ಶಾರ್ಟ್ ಪೀರಿಯಡ್ ಅಲ್ಲಿ ಆಗಿರೋದು ಅದು. ಅಂದ್ರೆ ಕಾಲೇಜ್ ಜೂನ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಕಾಲೇಜ್. ಜೂನ್ ಜುಲೈ ಆಗಸ್ಟ್ ಒಳಗಡೆ ನಮ್ಮ ಮ್ಯಾಚ್ ಎಲ್ಲ ಸ್ಟಾರ್ಟ್ ಆಗಿ ಒಂದು ಲೆವೆಲ್ ಅವಧಿಯಲ್ಲಿ ಬರೋದು. ಖಂಡಿತ ನಾವು ಅಲ್ಲಿಂದ ತಾಲೂಕ್ ಲೆವೆಲ್ ಮ್ಯಾಚ್ ವಿನ್ ಆಗಿರೋದು ದೊಡ್ಡ ವಿಷಯ. ಅಂದರೆ ನಮ್ಮ ಕಾಲೇಜಲ್ಲಿ ಆಯಿತು, ನಾನೇ ಕ್ಯಾಪ್ಟನ್, ಫಸ್ಟ್ ಟೈಮ್ ಟೀಮ್ ಮಾಡಿದ್ರು. ಆಮೇಲೆ ಅಲ್ಲಿಂದ ಡಿಸ್ಟಿಕ್ ಲೆವೆಲ್ಗೆ ಹೋದೆ. ಅಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್, ಸೆಕೆಂಡ್ ಏನೋ ಬಂದ್ವಿ ಅಲ್ಲಿ. ಆಮೇಲೆ ತಿರ್ಗಾ ನ್ಯಾಷನಲ್ಸ್ ಆಡಿದೆ ಆ ಟೈಮಲ್ಲಿ ನಾನು. ಅಂದರೆ ಡಿಸ್ಟ್ರಿಕ್ಟ್ ಆದ ತಕ್ಷಣ ಯು ವೆಂಟ್ ಬ್ಯಾಕ್ ಟು ನ್ಯಾಷನಲ್? ಹೌದು. ಅಂದರೆ ನಮ್ಮ ಡಿಸ್ಟಿಕ್ ಟೀಮನ್ನು ರೆಪ್ರೆಸೆಂಟ್ ಸ್ಟೇಟ್ ಲೆವೆಲಲ್ಲಿ ಮಾಡಬೇಕು. ಸ್ಟೇಟ್ ಅಂದರೆ ಬೇರೆ ಬೇರೆ ಸ್ಟೇಟಿಂದ ಎಲ್ಲ ಟೀಮ್ಗಳು ಬರುತ್ತೆ ನ್ಯಾಷನಲ್. ಅದು ಮಧ್ಯಪ್ರದೇಶಲ್ಲಿ ನಡೆಯಿತು 2002 ಅಲ್ಲಿ. ಅದೇ ನಂದು ಒಂದು ಫಸ್ಟ್ ನ್ಯಾಷನಲ್ಸ್. ಫಸ್ಟ್ ಟೈಮ್ ಕಬಡ್ಡಿ ಸ್ಟಾರ್ಟ್ ಮಾಡಿದೆ 2002 ಅಲ್ಲಿ. PUC ಸೆಕೆಂಡ್ PUC ಮಾಡಿದೆ, ನ್ಯಾಷನಲ್ಸ್ಗೂ ಆಡಿದೆ. ಆಮೇಲೆ ತಿರ್ಗಾ ಅದು ನೋಡ್ಬಿಟ್ಟು ಫಸ್ಟ್ ಇಯರ್ ಡಿಗ್ರಿ PUC ಕಂಪ್ಲೀಟ್ ಆಯಿತು. ಫಸ್ಟ್ ಇಯರ್ ಡಿಗ್ರಿಗೆ ಬೇರೆ ಎಲ್ಲೋ ಹೋಗಬೇಡ, ಇಲ್ಲೇ ಬಾ ಅಂತ ಫಿಲೋಮಿನಾ ಕಾಲೇಜಲ್ಲಿ. ಆಸ್ ಎ ಸ್ಪೋರ್ಟ್ಸ್ ಮ್ಯಾನ್ ಅಲ್ಲೇ ಅಡ್ಮಿಷನ್ ಆದೆ. ಇದರಲ್ಲಿ ಯಾವುದೇ ಪ್ರಾಬ್ಲಮ್ ಯಾರು ಕೋಚ್ ಇರಲಿಲ್ಲ ನಿಮಗೆ? ಇಲ್ಲ, ನಾನು ಕಾಲೇಜಲ್ಲೇ ಮಾಡ್ತಾ ಇದ್ದೆ. ಹೊರಗಡೆ ಆ್ಯಕ್ಚುಲಿ ನಮ್ಮ ಊರಲ್ಲಿ ಆ ಥರ ಬರೀ ಸ್ಪೋರ್ಟ್ಸ್ ಅಕಾಡೆಮಿ ಅಂತ ಯಾವ್ದು ಇರಲಿಲ್ಲ, ಕಡಿಮೆ ಇರಲೇ ಇಲ್ಲ. ಏನಿದ್ರು ಕಾಲೇಜಲ್ಲಿ ಯಾವ ಎವ್ರಿಡೇ ಪ್ರಾಕ್ಟೀಸ್ ಇರ್ತಿತ್ತು. ಕಾಲೇಜಲ್ಲಿ ಎವ್ರಿಡೇ ಪ್ರಾಕ್ಟೀಸ್. ಯಾವುದೇ ಹೊರಗಡೆ ಹೋಗುವಂಥ ನೆಸೆಸಿಟಿನೂ ಇರಲಿಲ್ಲ. ಎಲ್ಲ ಕೋಚ್ಗಳೆಲ್ಲ ಕಾಲೇಜಲ್ಲಿ ಇದ್ರು. ಅಂದರೆ PD ಮಾಡ್ತಾ ಇದ್ರು, ಇನ್ನು ಸೀನಿಯರ್ಸ್ ಪ್ಲೇಯರ್ಸ್ ಇದ್ರು. ಏನು ಬೇಕಾದ್ರೂ ನಮಗೆ ಒಂದು ಕಾಲೇಜಲ್ಲೇ ಸಿಗ್ತಿತ್ತು. ಹೇಳ್ತಿದ್ರು ನಿಮ್ಮ ಕೋಚ್? ಇವಾಗ ಅವರ ಲೆವೆಲಿಗೆ ಬಂದಿದ್ದೀನಿ ನಾನು ಆ್ಯಸ್ ಎ ಗುಡ್ ಪ್ಲೇಯರ್ ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡಿದ್ದೀನಿ ಆಗಿದ್ದೀನಿ ಅಂತ. ಸೆಕೆಂಡ್ ಇದು ಆಮೇಲೆ ಫಸ್ಟ್ ಇಯರ್ ಡಿಗ್ರಿಗೆ ಬಂದೆ ಕಾಲೇಜಲ್ಲಿ. ಆಮೇಲೆ ಫುಲ್ಲು ಕಬಡ್ಡಿ ಟೂರ್ನಮೆಂಟ್ ಸೀನಿಯರ್ ಜೊತೆನೇ ಚಾನ್ಸ್ ಸಿಕ್ತು ನನಗೆ ಆಡೋಕ್ಕೆ. ಅಂದರೆ ಅವ್ರ ಜೊತೆನೇ, ಅವರು ಅಂದರೆ ಎಲ್ಲ ಫೈನಲ್ ಇಯರ್ ಡಿಗ್ರಿ, ಸೆಕೆಂಡ್ ಇಯರ್ ಡಿಗ್ರಿ ಇದ್ದರೆ ನಾನು ಮಾತ್ರ ಫಸ್ಟ್ ಇಯರ್ ಡಿಗ್ರಿ. ಎಲ್ಲ ಸೀನಿಯರ್ ಜೊತೆ ನಾನು ಒಬ್ಬನಾಗಿದೆ. ಆ್ಯಕ್ಚುಲಿ PUC ಅಲ್ಲಿ ನಾನೇ ಸೀನಿಯರ್ ಆಗಿ ನಾನೇ ಮೇಂಟೈನ್ ಮಾಡಬೇಕು ಟೀಮು. ಅದೊಂದು ಸ್ವಲ್ಪ ಇದು ಕಷ್ಟ ಆಗ್ತಾಯಿತ್ತು. ಫಸ್ಟ್ ಇಯರ್ ಡಿಗ್ರಿಯಿಂದ ಅವ್ರ ಜೊತೆ ಮಾಡಿದೆ, ಚೆನ್ನಾಗಿ ಆಡ್ತಾಯಿದ್ದೆ. ಆ್ಯಕ್ಚುಲಿ ನಾನು ನಮ್ಮ ಮಂಗಳೂರಲ್ಲಿ ಒಂದು ಟೂರ್ನಮೆಂಟ್ ನಡೆದಿದ್ದು, ಗಣೇಶೋತ್ಸವ. ಈ ಎಲ್ಲ ಸೀನಿಯರ್ ಜೊತೆ ನಾನು ಅವ್ರ ಜೊತೆನೇ ಆಡೋದ್ರಿಂದ ನನಗೆ ಬೆಸ್ಟ್ ರೈಡರ್ ಏನೋ ಸಿಕ್ತು ಇಲ್ಲಿ ಮಂಗಳೂರಲ್ಲಿ, ಆಲ್ ಕಾಲೇಜಲ್ಲಿ. ಅದೊಂದು ಎಲ್ರು ಗುರುತಿಸುವಂತ. ಹೌದು. ಅಂದ್ರೆ ಅದು ಇವಾಗ ಅನಿಸ್ತದೆ ಕಾಲೇಜ್ ಲೆವೆಲ್, ಇವಾಗ ತಾಲೂಕು ಮಟ್ಟ ಅಂತ ಹೇಳಿದ್ರೆ ತುಂಬಾ ಚಿಕ್ಕದಂತ ಆಗುತ್ತೆ. ಬಟ್ ಆ ಟೈಮಲ್ಲಿ ಅದೊಂದು ಬಿಗ್ ಇಶ್ಯೂ ಅದೊಂದು. ನಂತರದಲ್ಲಿ ಯಾವೆಲ್ಲ ಟೂರ್ನಮೆಂಟ್ಸ್ ಅಲ್ಲಿ ಭಾಗವಹಿಸಿದ್ರಿ? 3 ವರ್ಷ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಆಡಿದೆ ನಾನು. ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಆಡಿ. ಆಮೇಲೆ ಥರ್ಡ್ ಇಯರ್ ನಾವು ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ಆಡಿದ್ದೀವಿ. ಅದೊಂದು 10 ವರ್ಷ ನಂತರ ಮ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ ಫಸ್ಟ್ ಟೈಮ್ 10 ಇಯರ್ಸ್ ಆದಮೇಲೆ ನಾವು ಕ್ವಾಲಿಫೈ ಆಗಿರೋದು. ಅದೊಂದು ನನ್ನ ಜಾಬ್ಗೆ ಅದೊಂದು ಅಡ್ವಾಂಟೇಜ್ ಆಯಿತು. ಆಲ್ ಇಂಡಿಯಾ ಒಂದು ಸರ್ಟಿಫಿಕೇಟ್ ಇತ್ತು. 3 ವರ್ಷನೂ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ವಿನ್ನರ್ಸ್ ಆಗಿದ್ವಿ ನಮ್ಮ ಸೈಂಟ್ ಫಿಲೋಮಿನಾ ಕಾಲೇಜ್. ಯು ರಿಮೇನ್ಡ್ ಕ್ಯಾಪ್ಟನ್ ಆಲ್ ದ ಟೈಮ್? ಇಲ್ಲ, ನಾನು ಅದು ಫೈನಲ್ ಇಯರ್ಗೆ ಹೋದರೆ ಮಾತ್ರ ಕ್ಯಾಪ್ಟನ್ಶಿಪ್ ಕೊಡ್ತಾಯಿದ್ರು. ನಾನು ಫೈನಲ್ ಇಯರ್ ನಾನು ಕ್ಯಾಪ್ಟನ್ ಆದೆ. ಆ ಟೈಮಲ್ಲಿ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಆಲ್ ಇಂಡಿಯಾ ಎಂಟ್ರಿ ಆಯಿತು. ಆಲ್ ಇಂಡಿಯಾ ಲೆವೆಲಲ್ಲಿ ನಾವು ಆಡಿದ್ದೀವಿ ಮ್ಯಾಂಗ್ಳೂರ್ ಯೂನಿವರ್ಸಿಟಿ. ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಸಾಂಸ್ಕೃತಿಕ ವೈಭವದ ಆಸ್ವಾದ, ಜಾನಪದ ಕಲಾ ಸಿರಿವಂತಿಕೆಯ ಆಹ್ಲಾದ. ಸಿರಿ ಸಂಪದ ಪ್ರತಿ ಭಾನುವಾರ ಸಂಜೆ 7 ಗಂಟೆಗೆ ನಿಮ್ಮ ಉದಯ ನ್ಯೂಸ್ ಚಾನೆಲ್ನಲ್ಲಿ. ಕಷ್ಟ ಅನ್ಸಿದ್ದು ಯಾವ ಟೈಮ್, ಅಥವಾ ಖುಷಿ ಕೊಟ್ಟಿದ್ದು ಯಾವ ಟೈಮ್?
ನಾನು 3ನೇ ವರ್ಷದಲ್ಲಿ 3rd ಇಯರ್ ಇರಬೇಕಾದ್ರೆ ನನ್ನ ಕ್ಯಾಪ್ಟನ್ಶಿಪ್ಪಲ್ಲಿ ಆಲ್ ಇಂಡಿಯಾ ಹೋಗಿರೋದೇ ಒಂದು ಖುಷಿ ಅನಿಸುತ್ತೆ. ಯಾಕಂದರೆ ತುಂಬ ದಿನಗಳ ನಂತರ ಒಂದು ಒಳ್ಳೆ ಹೌದು ಅಪರ್ಚುನಿಟಿ ಸಿಕ್ತು ಆಲ್ ಇಂಡಿಯಾ ಲೆವೆಲಲ್ಲಿ ಆಡೋದು. ಈ ಟೈಮಲ್ಲಿ ನಮಗೆ ತುಂಬ ಜನ 2-3 ಜನ ಕೋಚ್ಗಳಾಗಿ ಬಂದರು. ನಮ್ಮ ಫಸ್ಟ್ ಇಯರಲ್ಲೇ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ನಡುವೆ ಮಾಧವ್ ಗೌಡ ಅಂತ NIS ಕೋಚ್ ಆಗಿದ್ರು. ಸೆಕೆಂಡ್ ಇಯರಲ್ಲಿ ಅವರು ಇದ್ದರು. 3rd ಇಯರ್ ಇನ್ನೊಬ್ಬ ಕೃಷ್ಣಾನಂದ ಅಂತ ಬಿಟ್ಟು ಕೋಚ್ ಆಗಿ ಬಂದರು. ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಹೊಸ ಕೋಚ್ಗಳ ಜೊತೆ ಆಡೋವಂಥದ್ದು. ಅವ್ರದ್ದು ಒಂದು ಸ್ವಲ್ಪ ಟಿಪ್ಸ್ ನಮಗೆ ಇವಾಗಲೂ ಹೆಲ್ಪ್ ಆಗಿದೆ. ಅವರಿಂದಲೂ ತುಂಬ ಕಲಿತೆ. ಎಷ್ಟು ನ್ಯಾಷನಲ್ಸ್ ಕಬಡ್ಡಿಲಿ ಭಾಗವಹಿಸಿದ್ರಿ? ಸೆಕೆಂಡ್ PUC ನ್ಯಾಷನಲ್ಸ್ ಆಡಿದೆ. ಆಮೇಲೆ 3 ವರ್ಷ ಕಂಟಿನ್ಯೂಸ್ ಆಲ್ ಇಂಡಿಯಾ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ರೆಪ್ರೆಸೆಂಟ್ ಮಾಡಿದೆ. ಆಮೇಲೆ 2005 ನನ್ನ ಫೈನಲ್ ಡಿಗ್ರಿ ಇರಬೇಕಾದ್ರೆ ಒಂದು ಕಡೆ ಕಾಲೇಜಿಗೆ ಹೋಗ್ತಾಯಿದ್ದೆ, ಸ್ಪೋರ್ಟ್ಸ್ ಮಾಡ್ತಾಯಿದ್ದೆ. 2005 ನನ್ನ ತಂದೆ ಎಕ್ಸ್ಪೈರ್ ಆದರು. ಆ ಟೈಮಲ್ಲಿ ನನಗೆ ಏನು ಮಾಡಬೇಕು ಅಂತ ನನ್ನ ಹತ್ರ ಮನೆಯಲ್ಲಿ ಖರ್ಚಿಗೆ ತಂದೆದು ಬರ್ತಾಯಿತ್ತು ದುಡ್ಡು, ಸ್ಯಾಲ್ರಿ ಏನೋ ನಡ್ಕೊಂಡು ಹೋಗ್ತಿದ್ರು. ತಂದೆ ಎಕ್ಸ್ಪೈರ್ ಆದರು. ಆ ಟೈಮಲ್ಲಿ ನನ್ನ ಹತ್ರ ದುಡ್ಡು ಇಲ್ಲ ಅವು ಕಾರ್ಯಕ್ರಮ ಮಾಡೋಕ್ಕೆ. ಏನು ಮನೆ ಖರ್ಚು ನೋಡಬೇಕು, ಇಬ್ಬರು ಬ್ರದರ್ ನೋಡಬೇಕು, ಚಿಕ್ಕಮ್ಮ, ನಾನು. ಅಲ್ಲೊಂದು ಟರ್ನಿಂಗ್ ಪಾಯಿಂಟ್ ಆಯಿತು ನನ್ನ ಲೈಫಲ್ಲಿ. ಕಾಲೇಜ್ ಮುಗೀತು, ಜಾಬ್ ಇಲ್ಲ. ತಂದೆ ಆ್ಯಕ್ಚುಲಿ 2005 ಡಿಸೆಂಬರಲ್ಲಿ ತೀರ್ಕೊಂಡ್ರು. ಆಮೇಲೆ ಜಾಬು ಇಲ್ಲ, ಏನಿಲ್ಲ, ಅರ್ನಿಂಗ್ ಇಲ್ಲ, ಖರ್ಚು ಜಾಸ್ತಿ, ಮನೆಯದು ನೋಡ್ಕೋಬೇಕು, ಏನು ಮಾಡಬೇಕಂತ ಗೊತ್ತೆ. ಆ ಟೈಮಲ್ಲಿ ಈ ನಮ್ಮ ಕರ್ನಾಟಕ ಸ್ಟೇಟ್ ಪೊಲೀಸ್ ಟೀಮಿಂದ ಅವ್ರ ಕೋಚ್ ಒಬ್ಬರು ಫೋನ್ ಮಾಡಿದ್ರು, ಲಿಂಗೇಗೌಡರು ಅಂತ. ಅವರು ತೀರ್ಕೊಂಡಿದ್ದಾರೆ. ಅವರು ಫೋನ್ ಮಾಡಿ ಈ ಥರ ಇದಪ್ಪ, ಚೆನ್ನಾಗಿ ಆಡ್ತಾ ಇದೆ ಅಂತೆ, ನೀನು ಬಂದು ನಮ್ಮ ಪೊಲೀಸ್ ಟೀಮಿಗೆ ಜಾಯ್ನ್ ಆಗು ಅಂತ ಹೇಳಿದ್ರು. ಯಾರು ಮಾಡಿದ್ದು ಪುಣ್ಯ ಅಂತ ಗೊತ್ತಿಲ್ಲ ನನಗೆ. ಅವರೇ ಫೋನ್ ಮಾಡಿ ಅವರೇ ನೀನು ಬಂದು ಬಾ, ನೀನು ಆಡು, ಆಮೇಲೆ ಬೇರೆ ಜಾಬ್ ಸಿಕ್ಕಿದ್ರೆ ನೀನು ಹೋಗ್ಬೋದು, ಅಲ್ಲಿ ತನಕ ನೀನು ಬೇಕಾದ್ರೆ ಆಡು ಅಂತಂದ್ರು. ಜಾಯ್ನ್ ಆದ್ರಿ? ಸರಿ ಸರ್ ಅಂತಂದೆ. ಬೇರೆ ನನಗೆ ಆಪ್ಷನ್ ಇರಲಿಲ್ಲ, ಬೇರೆ ಈ ಥರ ಆಗ್ತೀನಿ ಆ ಥರ ಆಗ್ತೀನಿ ಅಂದ್ಕೊಂಡೂ ಇರಲಿಲ್ಲ ನಾನು. ಬಟ್ ಅಂತಿಂದ ಪೊಲೀಸಿಗೆ ಜಾಯ್ನ್ ಆಗಲೇಬೇಕಾಗಿತ್ತು. ನನ್ನೊಂದು ಆಮೇಲೆ ಜಾಯ್ನ್ ಆದೆ. ನನಗೆ ಏನು ಗೊತ್ತಿಲ್ಲ, ಏನು ಮಾಡ್ಬೇಕಂತಲೇ ಗೊತ್ತಿರಲಿಲ್ಲ. ಅವ್ರ ಮನೆಗೆ ನನ್ನ ಪೋಸ್ಟಲ್ಲಿ ಇದೆ, ನನ್ನ ಸರ್ಟಿಫಿಕೇಟ್ ಎಲ್ಲ ಅವ್ರ ಮನೆಗೆ ಕಳಿಸಿದೆ. ಸರಿ, ಅವರು ನನಗೆ ಲೆಟ್ರ್ ಕಳಿಸು, ಸೆಲೆಕ್ಷನ್ ಇದೆ ಬಾ ಅಂತ. 2006 ನಂದು ಪೊಲೀಸಿಗೆ ಅಪಾಯಿಂಟ್ ಆಗಿದೆ. ಅಲ್ಲೂ ಚೆನ್ನಾಗಿ ಆಡಿದೆ. ಅಲ್ಲಿ ಎಷ್ಟು ವರ್ಷ ಇದ್ರಿ? 1 ವರ್ಷ 1 ದಿನ ಇದ್ದೆ ಪೊಲೀಸಲ್ಲಿ, ಕರೆಕ್ಟ್ ಎಕ್ಸಾಕ್ಟ್. ಅಂದರೆ ಅಲ್ಲಿ ತುಂಬ ಹೆಲ್ಪ್ ಆಯ್ತು ನನಗೆ. ಇಂಟರ್ನ್ಯಾಷನಲ್ ಪ್ಲೇಯರ್ಸನ್ನು ಮೀಟ್ ಮಾಡೋವಂಥ ಅವಕಾಶ, ಆಮೇಲೆ ಬ್ಯಾಂಗ್ಳೂರಿಗೆ ಬಂದು ಆಡುವಂಥ ಒಂದು ಅವಕಾಶ ಸಿಕ್ತು. ಬ್ಯಾಂಗ್ಳೂರಲ್ಲಿ ನಮ್ಮ ಪರ್ಫಾರ್ಮೆನ್ಸ್ ಅಂದರೆ ಎಲ್ಲ ಸೀನಿಯರ್ ಎಲ್ಲ ಚೆನ್ನಾಗಿ ಆಡೋರು. ನಮಗೇನಿಲ್ಲ, ಬರೀ ಟೈಮ್ ಯಾವುದು ಸ್ಪೋರ್ಟ್ಸ್ ಇದ್ದ ಟೈಮ್, ಕಾಂಪಿಟೇಷನ್ ಇದ್ದ ಟೈಮಲ್ಲಿ ಮಾತ್ರ ಪ್ರಾಕ್ಟೀಸ್ ನಮ್ಮದು, ಬೇರೆ ಏನಿಲ್ಲ. ಆದರೆ ಇಲ್ಲಿ ಬಂದುಬಿಟ್ಟು ಫುಲ್ ಟೈಮ್ ಸ್ಪೋರ್ಟ್ಸ್ ಮ್ಯಾನ್ ಆಗಿ ಅಂತ ಒಂದು ಅಪರ್ಚುನಿಟಿ ಸಿಕ್ತು. ಬೆಳಿಗ್ಗೆ ಸಾಯಂಕಾಲ 2 ಹೊತ್ತು ಪ್ರಾಕ್ಟೀಸ್ ಪೊಲೀಸಲ್ಲಿ ಇರ್ಬೇಕಾದ್ರೆ. ಇನ್ನೊಂದು ಯೂಟರ್ನ್ ಸಿಕ್ತು ನನ್ನ ಲೈಫಿಗೆ. ಅಂದರೆ ಪೊಲೀಸಲ್ಲಿ ಆಡ್ತಾ ಇರಬೇಕಾದ್ರೆ ವಿಜಯ ಬ್ಯಾಂಕಿಗೆ ಕಾಲ್ ಫಾರ್ ಮಾಡಿದ್ರು, ಸ್ಪೋರ್ಟ್ಸ್ ಕೋಟ ಅಂತ. ಸರಿ, ನಮ್ಮೂರಲ್ಲೆಲ್ಲ ಬ್ಯಾಂಕ್ ಜಾಬ್ ಚೆನ್ನಾಗಿರುತ್ತೆ, ಬ್ಯಾಂಕ್ ಜಾಬ್ ಚೆನ್ನಾಗಿರುತ್ತೆ, ಪೊಲೀಸ್ ಬೇಡ ಅಂತಂದರು. ಬ್ಯಾಂಕಿಗೆ ಇದು ಅಪ್ಲಿಕೇಶನ್ ಹಾಕಕ್ಕೆ ಆವಾಗ ನಮ್ಮ ಚಂದ್ರರಾಜ್ ಶೆಟ್ಟಿ ಅಂತ ಹೇಳ್ಬಿಟ್ಟು ನಮ್ಮ ವಿಜಯ ಬ್ಯಾಂಕಲ್ಲಿದ್ದಾರೆ ಅವರು. ಇವಾಗ ಏನು ಈ ಪರಿಸ್ಥಿತಿಯಲ್ಲಿ ನಿಮ್ಮ ಟೀಮ್ ಮುಂದೆ ಕೂತ್ಕೊಂಡಿದ್ದೆ ನೋಡಿ, ಇದಕ್ಕೆಲ್ಲ ಕಾರಣ ಅವ್ರು ಚಂದ್ರರಾಜ್ ಶೆಟ್ಟಿ ಅಂತ ಹೇಳ್ಬಿಟ್ಟು. ಅವ್ರೆಲ್ಲ ಇರ್ತಾ ಇದ್ರೆ ನಾನು ಇನ್ನೂ ಪೊಲೀಸಲ್ಲಿ ಇರ್ತಾ ಇದ್ದೆ. ಯಾವ ಇಯರ್ ಜಾಯ್ನ್ ಆದ್ರಿ ವಿಜಯ ಬ್ಯಾಂಕ್? ನಾನು 2006 2007 ಜಾಯ್ನ್ ಆದೆ ವಿಜಯ ಬ್ಯಾಂಕಿಗೆ. ಹೇಗಿದೆ ಅಲ್ಲಿ ಸಪೋರ್ಟ್? ಹೇಗಿದೆ ಅಲ್ಲಿ? ಆ್ಯಕ್ಚುಲಿ ಮುಂಚೆ ನಾನು ಸೇರ್ತಾ ಇರ್ಬೇಕಾದ್ರೆ ಹೊನ್ನಪ್ಪ ಗೌಡ, ಅರ್ಜುನ ಅವಾರ್ಡಿ, ಮುನ್ರಾಜು ಇಂಟರ್ನ್ಯಾಷನಲ್ ಪ್ಲೇಯರ್, ಮನೋಜ್ ಅಂತಿದ್ರು, ಅವರು ಇಂಟರ್ನ್ಯಾಷನಲ್ ಪ್ಲೇಯರ್. ಅವ್ರ ಜೊತೆ ಸೇರಿಕೊಂಡು ನಾನು ಅವ್ರ ಸ್ವಲ್ಪ ಅವ್ರ ಜೊತೆ ಮಿಂಗಲ್ ಆಗಿದ್ರೆ ಅವ್ರ ಸ್ವಲ್ಪ ಟಿಪ್ಸ್, ಆಡೋ ಆಟ, ಅವರು ವರ್ಕೌಟ್ ಎಲ್ಲ ನೋಡಿಕೊಂಡು ಅವ್ರ ಜೊತೆನೇ ಪ್ರಾಕ್ಟೀಸ್ ಮಾಡಿಕೊಂಡು ಸ್ವಲ್ಪ ಅವ್ರದ್ದು ಒಂದು ಲೆವೆಲಿಗೆ ಬಂದೆ. ಅಂದರೆ ವಿಜಯ ಬ್ಯಾಂಕ್ ಸೇರಿದ್ಮೇಲೆ ನನ್ನ ಲೈಫ್ ಫುಲ್ ಟರ್ನ್ ಆಯಿತು. ಆಮೇಲೆ ನಮ್ಮ ಬ್ಯಾಂಕ್ ಜಾಯ್ನ್ ಆಗ್ಬೇಕಾದ್ರೆ ನಮ್ಮ ಜೈ ಕರ್ನಾಟಕದ ಮುತ್ತಪ್ಪರಯ್ಯ ಅವರು ಹೆಲ್ಪ್ ಮಾಡಿದರು. ಏನು ಸ್ಪೋರ್ಟ್ಸ್ ಅಂತ ಗೊತ್ತಿಲ್ಲದ ಒಂದು ಮನುಷ್ಯನಿಗೆ ವಿಜಯ ಬ್ಯಾಂಕಲ್ಲಿ ಅಪಾಯಿಂಟ್. ಇನ್ನು ತೆಲುಗು ಟೈಟನ್ ಪರವಾಗಿ ಕೂಡ ತಾವು ಕಬಡ್ಡಿ ಆಡಿದ್ರಿ, ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್? ವಿಜಯ ಬ್ಯಾಂಕಲ್ಲಿ ಆಡ್ತಾ ಇರ್ಬೇಕಾದ್ರೆ ನ್ಯಾಷನಲ್ಸ್ ಎಲ್ಲ ಆಡಿದೆ, ಚೆನ್ನಾಗಿ ಆಡಿದೆ. ಆಮೇಲೆ ಅದೇನೋ ಪ್ರೋ ಕಬಡ್ಡಿ ಬಂತ ನನಗೆ ಲಕ್ಕೇ ಇರಲಿಲ್ಲ ಅಂತ ಅಂದ್ಕೊಂಡೆ. ನಾನು ಫಸ್ಟ್ ಟೈಮ್ ಪ್ರೋ ಕಬಡ್ಡಿ ಆಡ್ತಾ ಇರಬೇಕಾದ್ರೆ ಸೆಲೆಕ್ಷನ್ ಟ್ರಯಲ್ಸೇ ಇರಲಿಲ್ಲ ನನಗೆ. ಏನು ಆ್ಯಕ್ಚುಲಿ 8 ಟೀಮ್ ಮಾಡಿದರು, ಎಲ್ಲ ಪ್ಲೇಯರ್ಸು ಸೆಲೆಕ್ಷನ್ ಆದರು, ಎಲ್ಲ ಸೇರ್ಕೊಂಡ್ಬಿಟ್ರು.
ನನಗೆ ವಿಷಯ ನನಗೆ ಚಾನ್ಸೇ ಇರಲಿಲ್ಲ ಅಂತ ಅಂದ್ಕೊಂಡೆ ಸುಮ್ಮನೆ ಇದ್ದೆ. ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಅದು ಚಾನ್ಸ್ ಇಲ್ಲ ಅಂದ್ರೆ ಪರವಾಗಿಲ್ಲ, ನಾವು ಬ್ಯಾಂಕ್ಗೋಸ್ಕರ ಅವ್ರು ಆಡಬೇಕು ಅಂತ ಹೇಳ್ಬಿಟ್ಟು ಒಂದು ಇದರಿಂದ ಆಡ್ತಾ ಇದ್ವಿ, ಪ್ರಾಕ್ಟೀಸ್ ಮಾಡ್ತಾಯಿದ್ವಿ. ಒಂದಿನ ಸಾಯಂಕಾಲ ಒಂದು ಮ್ಯಾಚಿಗೆ ಒಂದು 4 ದಿನ ಮುಂಚೆ ಇರಬೇಕಾದ್ರೆ ತೆಲುಗು ಟೈಟನ್ ಕೋಚು ಉದಯ್ ಕುಮಾರ್ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದರು. ಈ ಥರ ಒಂದು ಇದು ಟೀಮ್ ಇದೆಯಪ್ಪ, ಬಾ ಆಡ್ತೀಯಾ, ಬರ್ತೀಯಾ ಅಂತ ಕೇಳೋರು. ಆ ಕಡೆ ಈ ಕಡೆ ಯಾರ ಹತ್ರ ಹೇಳಲಿಲ್ಲ, ಸಿಕ್ಕಿದೆ ಚಾನ್ಸ್ ಆಗ್ಬಿಟ್ಟು ಅಂತ ಹೇಳ್ಬಿಟ್ಟು ಆಡಿದೆ. ಅಂದರೆ ಆ್ಯಕ್ಚುಲಿ ಅದು ಬಂದಿರೋದು ಪಾಕಿಸ್ತಾನ ಪ್ಲೇಯರ್ ಇದ್ರು ನಮ್ಮ ಟೀಮಲ್ಲಿ, ತೆಲುಗು ಟೈಟನ್ಸ್ ಟೀಮಲ್ಲಿ. ಅವ್ರು ಬರೋಲ್ಲ, ಅವ್ರಿಗೇನೋ ವೀಸಾ ಪ್ರಾಬ್ಲಮ್, ಏನೋ ಇಂಟರ್ನಲ್ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಬರಲ್ಲ ಅಂತಂದರು. ಅದಕ್ಕೋಸ್ಕರ ನಮ್ಮನ್ನು ಕರೆದ್ರು, ನಮ್ಮ 3 ಜನ ಕರೆದ್ರು. ಹಾಗೆ ನಾನು ಹೋಗಿ ತೆಲುಗು ಟೈಟನ್ಸ್ಗೆ ಜಾಯ್ನ್ ಆದೆ. ಎಷ್ಟು ಪ್ರೋ ಕಬಡ್ಡಿ ಪಂದ್ಯಗಳನ್ನು ಆಡಿದ್ರಿ? ಪ್ರೋ ಕಬಡ್ಡಿಯಲ್ಲಿ 4 ಸೀಸನ್ ಆಯ್ತು. ಇವಾಗ 4 ಸೀಸನಲ್ಲೂ ಆಡಿದೆ ನಾನು. ತುಂಬ ಖುಷಿ ಕೊಟ್ಟಿದ್ದು ಯಾವ ಸೀಸನ್? ಆ್ಯಕ್ಚುಲಿ ಸೆಕೆಂಡ್ ಸೀಸನ್ ನಮ್ಮ ಪರ್ಫಾರ್ಮೆನ್ಸ್ ಹೈ ಲೆವೆಲಲ್ಲಿತ್ತು. ತುಂಬ ಪ್ರೈಸ್ ವಿನ್ ಆದೆ, ಒಂದು ಸ್ವಲ್ಪ ಹೆಸರು ಬಂತು, ಅದು ಕಂಟಿನ್ಯೂ ಆಗ್ತಿದೆ. ತಮ್ಮ ವೈಯಕ್ತಿಕ ಸಾಧನೆಗಳೇನು ಅದರಲ್ಲಿ? ವೈಯಕ್ತಿಕ ಅಂತ ಹೇಳ್ಬಿಟ್ಟು ಸೆಕೆಂಡ್ ಸೀಸನಲ್ಲಿ ನಾನು ಒಂದು ಬೆಸ್ಟ್ ರೈಡರ್ ಪ್ರೈಸ್ ತೊಗೊಂಡೆ. ಬೆಸ್ಟ್ ಮೂಮೆಂಟ್ ಅಂತ ಹೇಳ್ಬಿಟ್ಟು ಪ್ರೈಸ್ ತೊಗೊಂಡೆ. ಆಡಿಯನ್ ಕಿ ವಿಷಯ ಅವಾರ್ಡ್ ಅಂತ ಬರುತ್ತೆ, ಅದನ್ನು ತಗೊಂಡಿದ್ದೀನಿ. ಸೆಕೆಂಡ್ ಸೀಸನ್ ಆ್ಯಕ್ಚುಲಿ ನಂದು ತುಂಬ ಹೈ ಪರ್ಫಾರ್ಮೆನ್ಸಲ್ಲೇ ಇತ್ತು. ಥರ್ಡ್ ಸೀಸನಲ್ಲಿ ನನಗೆ ಜಾಸ್ತಿ ಆಡೋಕ್ಕಾಗಿಲ್ಲ. ನನ್ನೊಂದು ಮೈನರ್ ಆಪ್ರೇಷನ್ ಆಯಿತು. ಅದರಿಂದ ಥರ್ಡ್ ಸೀಸನು ಸ್ವಲ್ಪ ಕಡಿಮೆ ಆಯಿತು. ಫೋರ್ತ್ ಸೀಸನಲ್ಲಿ ಡೆಲ್ಲಿ ಟೀಮಲ್ಲಿ ಆಡಿದೆ, ರೀಸೆಂಟಾಗಿ ಮುಗಿತು. ಆದ್ರೂ ಪರ್ಫಾರ್ಮೆನ್ಸ್ ಓಕೆ ಇತ್ತು. ಒಂದು ಕಬಡ್ಡಿ ಟೂರ್ನಮೆಂಟ್ ಅಂತ ಬಂದಾಗ ಯಾವೆಲ್ಲ ವಿಚಾರಗಳನ್ನು ಒಬ್ಬ ಆಟಗಾರ ಮನಸ್ಸಿನಲ್ಲಿ ಇಟ್ಕೋಬೇಕಾಗುತ್ತೆ? ಹಾರ್ಡ್ ವರ್ಕ್ ಮಾಡಲೇಬೇಕು ಮೇಡಮ್. ನೀವು ಹಾರ್ಡ್ ವರ್ಕ್ ಮಾಡಿದರೆ ಖಂಡಿತ ನಿಮಗೆ ಚಾನ್ಸ್ ಇದ್ದೇ ಸಿಗುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬಿಟ್ಟು ನಾನು ಫಸ್ಟಿಂದಲೂ ಹಾರ್ಡ್ ವರ್ಕ್ ಮಾಡಿದೆ. ಚಾನ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಬಂದ ತಕ್ಷಣ ನನಗೆ ಎಲ್ಲೊಂದೋ ಒಂದು ಲಕ್ ಬಂದ್ಬಿಟ್ಟು ನಾನು ಅದೇ ಪ್ರೋ ಕಬಡ್ಡಿ ಆಡಿದೆ. 3 ವರ್ಷ ನ್ಯಾಷನಲ್ಸು ಆಡಿದೆ. ಹಾರ್ಡ್ ವರ್ಕ್ ಮಾಡಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಖಂಡಿತ ಇದಿರುತ್ತೆ. ಈ ಡೈಲಿ ಎಷ್ಟು ಗಂಟೆಗಳ ಕಾಲ ಅಭ್ಯಾಸ ಮಾಡ್ತೀರಿ? ನಾವು ಆ್ಯಕ್ಚುಲಿ ಇವಾಗ ಸದ್ಯಕ್ಕೆ ಪ್ರೋ ಕಬಡ್ಡಿ ಬಂದಮೇಲೆ ಫುಲ್ ಕ್ಯಾಂಪಲ್ಲೇ ಇರ್ತೀವಿ. ಪ್ರೋ ಕಬಡ್ಡಿ ಕ್ಯಾಂಪು ಅದು ಮುಗಿಸ್ಕೊಬಂದು ಅದು ಪ್ರೋ ಕಬಡ್ಡಿ ಕ್ಯಾಂಪ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಪ್ರೋ ಕಬಡ್ಡಿ ಸ್ಟಾರ್ಟ್ ಆಗುತ್ತೆ, ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಸ್ವಲ್ಪ ದಿನ ರೆಸ್ಟ್ ಇರುತ್ತೆ. ಆಮೇಲೆ ತಿರ್ಗಾ ನಮಗೆ ನ್ಯಾಷನಲ್ಸ್ ಅದು ಇದು ಅಂತ ಹೇಳ್ಬಿಟ್ಟು ಅದರಲ್ಲೂ ಪ್ರಾಕ್ಟೀಸಲ್ಲಿ ಇರ್ತೀವಿ. ಆ್ಯಕ್ಚುಲಿ ನಾನು ಇವಾಗ ವಿಜಯ ಬ್ಯಾಂಕು ಆಡ್ತಾ ಇದ್ದೀನಿ. ನಾನು ವಿಜಯ ಬ್ಯಾಂಕ್ ಕ್ಯಾಪ್ಟನ್ ಆಗಿದ್ದೀನಿ. ತಾವು ಇಲ್ಲಿಗೆ ಆಗಮಿಸಿದ್ದಕ್ಕಾಗಿ ತಮಗೆ ಧನ್ಯವಾದ. ನಮಸ್ಕಾರ.